ಶಿವನ ಉಪಾಸನೆಯಲ್ಲಿ ನಾವು ನೋಡ್ತೇವೆ, ಶಿವನಿಗೆ ನಾವು ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡ್ತೇವೆ. ಬಿಲ್ವ ಒಂದು ವೃಕ್ಷ ಏನಿದೆ ಅದರಲ್ಲಿ ದೇವತೆಗಳ ವಾಸ ಇರುತ್ತೆ ಅಂತ ಹೇಳಲಾಗಿದೆ. ಆ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಲಿಕ್ಕೆ ಮೊದಲು ಅದನ್ನು ನಾವು ಯಾವಾಗ ಮರದಿಂದ ಕೀಳ್ತೇವೆ ಆಗ ಆ ಮರಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಿ ನಾವು ನಿನ್ನ ಮರದಲ್ಲಿರುವಂತಹ ಈ ಒಂದು ಬಿಲ್ವದ ಎಲೆಗಳನ್ನು ಕೀಳ್ತಾ ಇದ್ದೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅದನ್ನು ಕೀಳಬೇಕಿದೆ. ಮತ್ತು ಆ ನಂತರ ನಾವು ಅದನ್ನು ಶಿವನಿಗೆ ಅರ್ಪಣೆ ಮಾಡ್ತೇವೆ. ಭಗವಂತನ ಉಪಾಸನೆಯಲ್ಲಿ 2 ಮಾರ್ಗಗಳಿದೆ. ಒಂದು ತಾರಕ ಉಪಾಸನೆ, ಮತ್ತೊಂದು ಮಾರಕ ಉಪಾಸನೆ ಅಂತ ಹೇಳ್ತೇವೆ. ತಾರಕ ಉಪಾಸನೆ ಅಂತ ಹೇಳಿದ್ರೆ ಭಗವಂತ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ. ಆ ಒಂದು ತತ್ವ ಏನಿದೆ ಅದು ತಾರಕ ತತ್ವ ಅಂತ ಹೇಳ್ತೇವೆ. ಇನ್ನು ದುಷ್ಟ ಸಂಹಾರ ಮಾಡುವಂತಹ ಭಗವಂತನ ಒಂದು ಶಕ್ತಿ ಏನಿದೆ ಅದಕ್ಕೆ ಮಾರಕ ತತ್ವ ಅಂತ ಹೇಳ್ತೇವೆ. ಯಾವಾಗ ನಾವು ತಾರಕ ರೂಪದ ಉಪಾಸನೆಯನ್ನು ಮಾಡ್ತೇವೆ ಆಗ ಶಿವನಿಗೆ ನಾವು ಬಿಲ್ವಪತ್ರೆಯನ್ನು ಹೇಗೆ ಏರಿಸಬೇಕು ಅಂತ ಹೇಳಿದ್ರೆ, ಆ ಬಿಲ್ವಪತ್ರೆಯ ಅಲ್ಲಿ ಇರುವಂತಹ 3 ಎಲೆಗಳು ನಮ್ಮ ಕಡೆಗೆ ಬರುವಂತೆ ಇಡಬೇಕು. ಮತ್ತು ಅದರ ತೊಟ್ಟೇನಿದೆ ಅದು ಶಿವಲಿಂಗದ ಕಡೆಗೆ ಬರುವಂತೆ ನಾವು ಲಿಂಗದ ಮೇಲೆ ಇಡಬೇಕಾಗಿದೆ. ಇನ್ನು ಮಾರಕ ಉಪಾಸನೆಯನ್ನು ಮಾಡಬೇಕಾದಾಗ ಆ ಒಂದು 3 ಎಲೆಗಳು ಶಿವಲಿಂಗದ ಕಡೆಗಿರುತ್ತೆ ಮತ್ತು ಆ ತೊಟ್ಟು ನಮ್ಮ ಕಡೆಗೆ ಬರೋ ಹಾಗೆ ನಾವು ಮಾಡ್ತೇವೆ. ಈ ರೀತಿಯಾಗಿ ನಾವು ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡ್ತೇವೆ. ನಮ್ಗೆ ಗೊತ್ತಿದೆ, ಆಯುರ್ವೇದದ ಒಂದು ದೃಷ್ಟಿಯಿಂದ ಕೂಡ ಬಿಲ್ವಪತ್ರೆಗೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಅನೇಕ ರೋಗಗಳಿಗೆ ಬಿಲ್ವಪತ್ರೆಯ ಔಷಧಿಯನ್ನು ಕೊಡಲಾಗತ್ತೆ. ಆ ಬಿಲ್ವಪತ್ರೆ ಮರದ ಹಣ್ಣನ್ನು ಅಮೃತ ಫಲ ಅಂತ ಕೂಡ ಆಯುರ್ವೇದದಲ್ಲಿ ಹೇಳಲಾಗತ್ತೆ. ಈ ಅಮೃತ ಫಲವನ್ನು ಅನೇಕ ರೋಗಗಳಿಗೂ ಕೂಡ ಉಪಯೋಗ ಮಾಡ್ತಾರೆ. ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕು, ಗರ್ಭವತಿ ಸ್ತ್ರೀಯರಿಗೆ ಬಿಲ್ವಪತ್ರೆಯನ್ನು ಕೊಡೋದಿಲ್ಲ. ಅದು ಬಿಟ್ಟು ಬೇರೆ ಯಾವುದೇ ರೋಗ ಇದ್ದರೂ ಕೂಡ, ಯಾವುದೇ ಔಷಧಿಯನ್ನು ಸಿಗದಿದ್ರೂ ಕೂಡ ಬಿಲ್ವಪತ್ರೆಯನ್ನು ಎಲೆಯನ್ನು ಕೊಡುವಂತಹ ಒಂದು ಕ್ರಮ ಆಯುರ್ವೇದದಲ್ಲಿ ನಾವು ನೋಡ್ತೇವೆ. ಅಂದರೆ ಶಿವನಿಗೆ ಬಿಲ್ವಪತ್ರೆ ಸಮರ್ಪಣೆ ಮಾಡೋದು ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಗೆ ಮಹತ್ವದಾಗಿದೆಯೋ ಹಾಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಅದು ಅಷ್ಟೇ ಮಹತ್ವದಾಗಿದೆ.